ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಅನ್ಕೊಂಡಿದ್ದಾಗಿಲ್ಲ ಅಂದ್ರೆ ನಮ್ಮ ಅಕ್ಕನ ದೃಷ್ಟಿಯಲ್ಲಿ ನಗೆ ಪಾಡಾಗ್ಬಿಡ್ತೀನಿ. ಆ ಫೈಲ್ ಎಲ್ಲಿ ಸಿಗ್ತಾನೆ ಇಲ್ವಲ್ಲ? ಬಾ ಸುಮನ, ಏನ್ ಬೇಕೋ ಹೇಳಿ, ನಿಂಗೆ ಹುಡುಕಿ ಕೊಡ್ತೀನಿ. ಹೇಳದೇ ಇರೋಂಥದ್ದು ಇರತ್ತೆ ವಿಕ್ರಾಂತ್. ಸುಮನಾ ನಿಂಗೆ ಹೊಟ್ಟೆ ನೋವಂತೆ ಹೋದಾ? ಅವಳೇನೋ ಸಾಧಿಸೋಕ್ ಹೊರಟಿರೋ ತರ ಹೀಗ್ ಬಂದ್ ಕೇಳ್ತಾ ಇದ್ರಲ್ಲ. ಅದ್ಗೆ ಸಾಧಿಸ್ಬೇಕು ಅಂತಾನೆ ಅಲ್ವಾ ವಿಕಿ ನಿನ್ ಹೆಂಡತಿ ಒದ್ದಾಟ? ಅದೇನ್ ಸಾಧಿಸ್ತಾಳೋ ಏನೋ ಇವಳು. ಏನ್ ಹುಡುಕ್ತಿದ್ಯಾ ಸುಮನಾ? ನಾವು ಕೇಳಿದ್ರು ಹೇಳ್ತಿಲ್ಲ ಅಮ್ಮ. ಹಾಸ್ಪಿಟಲ್ ಫೈಲ್ ಅನ್ಸತ್ತೆ ಚಿಕ್ಕಪ್ಪ, ಆದ್ರೆ ಅದು ಸಿಗಲ್ಲ. ಯಾಕೆ ಹಾಗೆ ಹೇಳ್ದೆ ಅಕ್ಕ? ಟೆನ್ಷನ್ ಅಲ್ಲಿ ನಮ್ ಸುತ್ತಮುತ್ತ ಏನಿದೆ ಅನ್ನೋದನ್ನು ಮರೆತು ಬಿಡ್ತೀವಿ. ಯಾವತ್ತೂ ಎಲ್ಲೋ ಇಟ್ಟಿರೋದನ್ನ ಇದ್ದಕ್ಕಿದ್ದಾಗೆ ಬೇಕು ಅಂದ್ರೆ ಅದ್ ಹೇಗ್ ಸಿಗತ್ತೆ? ಡಾಕ್ಟರೇ ಮನೆಗ್ ಬರ್ತಿದ್ದಾರೆ, ಬಾ ಜೊತೆಗೆ. ಎಲ್ಲಿಗೆ? ಹಾಲ್ಗೆ ಬಾ. ಇಲ್ಲ ಇಲ್ಲ ಅಂದ್ರೆ ಹೇಗೆ? ಬಾ ಸುಮ್ನ ಬಾ. ಬಿಡಕ್ಕ. ಗಾಬರಿ ಆಗ್ಬೇಡಮ್ಮ, ಬಾ ತಾಯಿ. ಇಂಜೆಕ್ಷನ್ ಕೈ ಕೊಡ್ದೇನೆ ಸೊಂಟು ಕೊಡ್ಬೋದು ಅಂತ ನಾಚ್ಕೋತಿದ್ದಾಳೆ. ನೀನ್ ಸೊಂಟನ ನಿನ್ ಗಂಡ ನೋಡಿದ್ರೆ ನಾಚ್ಕೋಬೇಕಪ್ಪ, ಲೇಡಿ ಡಾಕ್ಟರ್ ನೋಡಿದ್ರೆ ಯಾಕೆ ನಾಚ್ಕೋಬೇಕು? ನೀ ಬಾ ಸುಮ್ನ ಬಾ. ನೀನ್ ಬಾಮ್ಮ. ಅತ್ತೆ, ಸುಮನ ಹೊಟ್ಟೆ ನೋವು ಅಂತಿದ್ಲಲ್ಲ, ಎಲ್ಲೋದ್ಲತ್ತೆ? ಹಾಸ್ ಹೋಗಿದಳಲ್ಲ, ಕರ್ಕೊಂಡ್ ಬರ್ತಾಳೆ ವಲ್ಲಭ್. ಡಾಕ್ಟರ್ನ ಯಾರ್ ಕರ್ಸಿತ್ತು? ನಿನ್ ತಂಗಿ ಹೊಟ್ಟೆ ಉರಿ ಅಂದಿದ್ದಕ್ಕೆ ದುರಂದರ ನಮ್ ರೋಡಲ್ಲಿರೋ ಡಾಕ್ಟ್ರನ್ನ ಬರಕ್ ಹೇಳಿದಾಳೆ. ಹೊಟ್ಟೆ ಉರಿ ಅಲ್ಲ ಮಾಮ್, ಹೊಟ್ಟೆ ನೋವು. ಬಾಮ್ಮ, ಕರ್ಕೊಂಬಾರಮ್ಮ. ನಿಧಾನಮ್ಮ. ಅಕ್ಕ ಬಾ ಸುಮನ. ಬಾ 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 ಬಾ. ಹಾಸಿನಿ ಅಕ್ಕ, ಸುಮನ ವಿಷಯ ಮರ್ತು ಬಿಟ್ರ ನೀವು? ಅವಳ ವಿಷಯನ ಡಾಕ್ಟ್ರು ಎಲ್ರ ಮುಂದೆ ಹೇಳ್ಬಿಟ್ರೆ? ಅಕ್ಕ ನೋಡ್ದೆ ಸುಮನಮ್ಮ, ನಾನು ಹೆಂಡತಿ ಅಂದ್ಕೊಂಡಿದ್ದಕ್ಕೆ ಆ ದೇವರು ಡಾಕ್ಟರ್ನ ಕಳಿಸ್ಬಿಟ್ಟಿದ್ದಾನೆ. ಈಗ ಪ್ರಾಬ್ಲಮ್ ಏನು? ಸುಮನ, ಬರೀ ಹೊಟ್ಟೆ ನೋವು ಮಾತ್ರನಾ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ಮಾ? ಹೊಟ್ಟೆ ನೋವು ಅಷ್ಟೇ ಬಾವಾ. ಆದ್ರೆ ನಾನೇ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೋತಿದ್ನಲ್ಲ. ಅಲ್ಲಿಗೆ ಹೋದ್ರು ಡಾಕ್ಟರೇ ಇರೋದು. ಆದ್ರೆ ಈ ಡಾಕ್ಟರ್ ಇರಲ್ವಲ್ಲ. ಗೊತ್ತಿರೋ ಡಾಕ್ಟರ್ ಹತ್ರ ಹೋಗ್ತೀನಿ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಪ್ರಾಣಕ್ಕೆ ತೊಂದರೆ ಆಗಬಹುದು. ಈ ಡಾಕ್ಟರ್ ಕೈಗುಣನೂ ಚೆನ್ನಾಗಿದೆ, 5 ನಿಮಿಷದಲ್ಲಿ ಎಲ್ಲ ಸರಿ ಮಾಡ್ಬಿಡ್ತಾರೆ. ಟೆಸ್ಟ್ ಮಾಡಬೇಕು. ಮಾಡಿ, ಅದ್ರಲ್ಲೇನಿದೆ? ಅದೇನಾರ ಸರ್ಕಸ್ ಅನ್ಕೊಂಡಿದ್ದೀರಾ ಎಲ್ಲಾರ ಎದುರುಗಡೆ ಮಾಡಕ್ಕೆ? ಏ ಸುಮ್ಮಿ, ನಿನ್ ರೂಮಿಗೆ ಹೋಗೆ. ಹೋಗು. ಡಾಕ್ಟರ್ ನೀವು ಬನ್ನಿ. ನಡಿಯೇ, ಹೋಗು ಸುಮ್ಮನ. ಅದ್ಗೆ ಸುಮನನ ಇಲ್ಲಿ ಕರ್ಕೊಂಬರೋದ್ರ ಬದಲು ಡಾಕ್ಟರ್ನೇ ಮೇಲೆ ಕರ್ಕೊಂಬಂದಿದ್ರೆ ಚೆನ್ನಾಗಿರೋದಲ್ವಾ? ಟೆನ್ಷನ್ ಅಲ್ಲಿ ಅದ್ ಏನ್ ಮಾಡೋದ್ನೋ ನನ್ಗೆ ಗೊತ್ತಿಲ್ಲ ವಿಕ್ರಾಂತ್. ಯಾಕೆ ಹೀಗ್ ಮಾಡಿದ್ರಕ್ಕ? ಸುಮನ ಆಡಿದ ನಾಟಕನ ಈ ಡಾಕ್ಟ್ರು ಬಯಲ್ ಮಾಡಿದ್ರೆ ಏನ್ ಮಾಡೋದಕ್ಕ? ಹೌದಲ್ವಾ? ನೈನಿ, ಏನಾಯ್ತು? ಏನಿಲ್ಲ ಯಜಮಾನ್ರೆ. ಪರವಾಗಿಲ್ಲ, ಹೇಳ್ಬೋದು. ಲೇಡೀಸ್ ಪ್ರಾಬ್ಲಮ್ ತಿಳ್ಕೊಳಕ್ಕೆ ನನ್ ಗಂಡಂಗ್ ತುಂಬಾ ಇಷ್ಟ ಅನ್ಸುತ್ತೆ. ರೂಮ್ಗೆ ಹೋಗಿ ಡೀಟೇಲ್ ಆಗಿ ಮಾತಾಡೋಣ್ವೇನ್ರಿ? ಬೇಕಾಗಿಲ್ಲ ಬಿಡು. ಕಮ್ಮಿ ಆಗತ್ತೆ ಬಿಡೆ ಸುಮ್ಮಿ. ಡಾಕ್ಟರ್ ನಿಂಗೆ ಇಂಜೆಕ್ಷನ್ ಕೊಟ್ರಲ್ಲ. ಡಾಕ್ಟರ್, ಫುಡ್ ಪಾಯ್ಸನ್ ಏನಾದ್ರೂ ಆಗಿದ್ಯಾ? ಹಾ, ಮೊದ್ಲೇ ಕೇಕ್ಗೆ ಹಾಲ್ಗೆ ವಿಷ ಬೆರೆಸೋದು ಜಾಸ್ತಿ ಆಗ್ಬಿಟ್ಟಿದೆ ಈ ಮನೇಲಿ.
ನೀನ್ ಸುಮ್ನೆ ಇರೆ ಹಾಸ್. ನೀನ್ ಇಂಥ ವಿಷಯಗಳನ್ನೆಲ್ಲ ಹೇಳಿದ್ರೆ ಡಾಕ್ಟರ್ ಹೋದ್ಮೇಲೆ ಪೊಲೀಸ್ ಬರ್ತಾರೆ ಮನೆಗೆ. ಹಾ. ಮೊದ್ಲು ಡಾಕ್ಟರ್ಗೆ ಮಾತಾಡಕ್ ಬಿಡಿ. ಆಗ್ಲೇ ಗಾಬ್ರಿಲಿ ತಿಂಗ್ಳಿಗೊಂದ್ಸಲ ಬರೋ ಸಮಸ್ಯೆನಾ ಅಂತ ಸುಮ್ಮಿನ್ ಕೇಳ್ದೆ. ಅಷ್ಟಕ್ಕೂ ಅವಳಿಗೆ ಗರ್ಭಕೋಶ ಇದ್ರೇನೆ ತಾನೆ ಆ ಥರ ಪ್ರಾಬ್ಲಮ್ ಆಗೋದಿಕ್ಕೆ. ಅದೇನ್ ಹೀಗ್ ಹೇಳ್ತೀರಾ? ಇವ್ರ ಗರ್ಭಕೋಶ ಇದೆಯಲ್ಲ. ಏನ್ ಹೇಳ್ತಿದ್ದೀರಾ? ಹೌದು ಮೇಡಮ್, ಗರ್ಭಕೋಶದ ಹತ್ರ ಸ್ವಲ್ಪ ಊತ ಬಂದಿರೋದ್ರಿಂದ ಕಿಬ್ ಹೊಟ್ಟೆ ನೋತಾ ಇದೆ. ದೊಡ್ಡದಾಗ ಡಾಕ್ಟರ್ ಅಂದ್ರು, ಇವ್ರಿಗೆ ಏನೋ ಗೊತ್ತಿಲ್ಲ ಅನ್ಸತ್ತೆ. ಮಿಸ್ಟರ್, ಏನ್ ಮಾತಾಡ್ತಾ ಇದ್ದೀರಾ ನೀವು? ಮಾವ, ನೀವು ಸೈಲೆಂಟ್ ಆಗಿರಿ. ಡಾಕ್ಟರ್, ಆಕ್ಚುಲಿ ಏನಾಗಿತ್ತು ಅಂದ್ರೆ ಸುಮನಾಗೆ ಮಗು ಆಗಿತ್ತು. ದುರದೃಷ್ಟವಶಾತ್ ಅದು ಉಳಿಲೇ ಇಲ್ಲ. ಅವತ್ತು ತಾಯಿ ಪ್ರಾಣನ ಉಳಿಸ್ಬೇಕು ಅಂದ್ರೆ ಗರ್ಭಕೋಶನ ತೆಗಿಬೇಕು ಅಂತ ಡಾಕ್ಟರ್ ಹೇಳಿದ್ರು. ತೆಗ್ದಿಲ್ಲ ಅಂದ್ರೆ ಸುಮ್ಮನೆ ಬದುಕ್ತಿರ್ಲಿಲ್ಲ. ಮಗುನ ಬದುಕಿಸ್ಕೊಳಕ್ಕಾಗ್ಲಿಲ್ಲ, ಆದರೆ ಹೆಂಡತಿನ ಬದುಕಿಸ್ಕೊಂಡ ಡಾಕ್ಟರ್. ಈ ಜನ್ಮದಲ್ಲಿ ಮಕ್ಕಳು ಹುಟ್ಟಲ್ಲ ಅನ್ನೋ ನಿಜ ಗೊತ್ತಾದ್ರೆ ಅವಳು ಪ್ರಾಣ ಕಳ್ಕೋತಾಳೆ ಅಂತ ನಮ್ಮ ಮಗಳಿಗೆ ಅನವಿನ ಅವಳಿಗೆ ಹುಟ್ಟಿರೋದು ಅಂತ ನಂಬಿಸ್ದ. ನಾಲ್ಕೇ ತಿಂಗಳಲ್ಲಿ ಆಸೆ ಕೂಡ ಮುಗ್ದೋಯ್ತು. ನೈನಿ ಸುಮ್ಮನೆ ಇದ್ಲಾ? ಸಾಕ್ಷಿ ಆಧಾರ ಸಮೇತ ಪ್ರೂವ್ ಮಾಡಿ ತನ್ನ ಮಗಳನ್ನ ಪಡ್ಕೊಂಡ್ಲು, ಅಷ್ಟೇ ಅಲ್ವಾ? ಮಗು ನಯನಿ ಮಡ್ಲು ಸೇರಿದ ವಿಷಯ ಹಾಗಿರ್ಲಿ. ಡಾಕ್ಟರ್ ತಾನ್ ಬಸ್ರಾಗಲ್ಲ ಅನ್ಕೊಂಡಿರೋ ಸುಮನನ್ಗೆ ಹೊಟ್ಟೆ ನೋವು ಬರೋದು ಕಾಮನ್. ಆದ್ರೆ ಗರ್ಭಕೋಶನೇ ತೆಗೆದ್ಮೇಲೆ ಇನ್ನೊಂದು ಗರ್ಭಕೋಶ ಇರೋಕೆ ಹೇಗೆ ಸಾಧ್ಯ? ಮಕ್ಳು ಹುಟ್ಟೋದಿಕ್ಕೆ ಮತ್ತೆ ಅದೇನಾದ್ರೂ ಹುಟ್ಕೊಂತ? ಶಟಪ್. ಏಯ್, ಏನೇ? ಡಾಕ್ಟರ್ ಹೇಳ್ಬೋದು ಅಂತ ನಾನೇ ಮೊದಲೇ ಹೇಳ್ಬಿಟ್ಟೆ ರೀ. ಆಯ್ತು ಬಿಡು. ನೀವ್ ನೋಡಿದ್ರೆ ಇವ್ರಿಗೆ ಆಪರೇಷನ್ ಆಗಿ ಗರ್ಭಕೋಶನೇ ತೆಗ್ದಿದ್ದಾರೆ ಅಂತಿದ್ದೀರಾ. ಆದ್ರೆ ಇವ್ರ ಗರ್ಭಕೋಶ ಇದೆ, ಮಕ್ಕಳಾಗೋ ಅವಕಾಶನೂ ಇದೆ. ಇದೆಂತ ಆಶ್ಚರ್ಯ! ನೈನಿಗೆ ಅವಳಿ ಮಕ್ಕಳು ಹುಟ್ಟದಾಗೆ ಸುಮನಾಗೆ 2 ಗರ್ಭ ಇದೆಯಾ ಹೇಗೆ? ಒಂದ್ ಹೋದ್ರೆ ಇನ್ನೊಂದಿದೆ ಅನ್ನಕ್ಕೆ ಚಾನ್ಸ ಇಲ್ಲ ಅತ್ತೆ. ಗರ್ಭಕೋಶ ಇಲ್ಲ. ಇದೆ ಡಾಕ್ಟರ್ ಎಲ್, ನಾನು, ನೀವಲ್ಲ. ಡಾಕ್ಟರ್ ಆಪರೇಷನ್ ಮಾಡಿ ತೆಗ್ದಾಕಿದ್ದಾರೆ, ರಿಪೋರ್ಟ್ಸ್ ಕೂಡ ಇದೆ. ಈಗ ಅವ್ರಿಗೆ ಸ್ಕ್ಯಾನ್ ಮಾಡಿಸಿ ಅವ್ರ ಗರ್ಭಕೋಶ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಬರ್ತೀನಿ. ಸುಮನಾ, ಏನಿದೆಲ್ಲ? ನಾನು ರೆಸ್ಟ್ ತಗೋಬೇಕು ಅತ್ತೆ, ತುಂಬಾ ಸುಸ್ತಾಗ್ತಿದೆ. ಕಣ್ ಮುಂದೆ ವಿಚಿತ್ರ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇದು ಅದನ್ನು ಮೀರ್ದಂಗಿದೆ. ಏನ್ ಮಾಮ್ ಇದು? ಇದೆಲ್ಲ ತುಂಬಾ ವಿಚಿತ್ರವಾಗಿದೆ ಅಲ್ಲ. ತಮ್ಮನಿಗೆ ಮಗು ಆಗ್ಬೇಕು ಅಂದ್ರೆ ಸುಮ್ಮನೆ ಅವನಿಂದ ದೂರ ಆಗ್ಬೇಕು ಅನ್ಕೊಂಡ್ವಿ, ಆದ್ರೆ ಸೀನ್ ರಿವರ್ಸ್ ಆಗಿದೆ. ಅವಳಿಗೆ ಮಗು ಆಗೋ ಚಾನ್ಸ್ ಇದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ.
ವಿಕ್ರಾಂತ್ ಸುಮನನ್ನ ಉಳಿಸ್ಕೊಳ್ಳೋದಿಕ್ಕೆ ಅವಳ ಗರ್ಭಕೋಶ ತೆಗೆಯೋದಿಕ್ಕೆ ಒಪ್ಕೊಂಡೆ ಅಂತ ಎಲ್ರ ಮುಂದೆ ಹೇಳಿದ್ದ. ಸೆಂಟಿಮೆಂಟ್ ವಿಷಯದಲ್ಲಿ ಅವನ್ ಸುಳ್ಳು ಹೇಳಲ್ಲ. ಅದಿಲ್ಲ ಅಂದಿದ್ರೆ ಗಾನವಿನ ಎತ್ಕೊಂಡು ಬಂದು ನಯನಿಗೆ ನೋವು ಕೊಡ್ತಾ ಇರಲಿಲ್ಲ. ಅಲ್ಲ, ನೀವೇನು ಹೇಳ್ತಿದ್ದೀರ ಮಾಮ್? ಅಷ್ಟಕ್ಕೂ ಮೊಳಕೆ ಹೊಡೆಯೋದಕ್ಕೆ ಅದೇನು ಬಿತ್ನೇನಾ? ಏಯ್, ಲ್ಯಾಬಲ್ಲಿ ಟ್ಯೂಬಲ್ಲಿ ಮಕ್ಕಳು ಹುಟ್ಟೋ ಕಾಲ ಇದು. ಸುಮನನ್ಗೆ ಟೆಕ್ನಾಲಜಿ ಗೊತ್ತಿಲ್ಲದೆ ಇದ್ರೂ ಆ ದಾರಿಲಿ ಸಖಿ ಕರ್ಕೊಂಡು ಹೋಗಿರ್ಬೋದಲ್ವಾ? ವಿಷಯ ಗೊತ್ತಿಲ್ಲದೆ ಹೋದ್ರು ನಿಜಕ್ಕೆ ಹತ್ರವಾಗೇ ಮಾತಾಡ್ತಿದ್ದಾರಲ್ಲ ತಿಲೋತ್ತಮ ಅತ್ತೆ. ಅಂದ್ರೆ ಈ ಕತೆ ಹಿಂದೆ ಸಖಿ ಕೈವಾಡ ಇದೆ ಅಂತೀರಾ? ಅವಳು ಇದಕ್ಕೆ ಎಷ್ಟು ತಗೊಂಡ್ಲೋ, ಎಲ್ಲಿವರೆಗೂ ಸಹಾಯ ಮಾಡ್ತೀನಿ ಅಂದ್ಲೋ ಕರೆಕ್ಟಾಗಿ ನನಗೆ ಹೇಳಕ್ಕಾಗಲ್ಲ. ಆದರೆ ಸುಮನನ್ಗೆ ಗರ್ಭಕೋಶನ ಅರೇಂಜ್ ಮಾಡಿಸಿ ತನ್ನ ಆಸೆನ ನೆರವೇರಿಸೋದಿಕ್ಕೆ ಸಹಾಯ ಮಾಡಿರಬಹುದು. ನಡೆದಿರೋದಾದೆ ರಹಸ್ಯವಾಗೇ ಇಟ್ಟಿರ್ಬೇಕು ಅನ್ಕೊಂಡ್ರು ಹಾಗೆ ಮಾಡೋಕ್ಕಾಗ್ತಿಲ್ಲ. ನನ್ನ ತಂಗಿ ತಾಯಿ ಆದ್ರೆ ಆಗ್ಲಾದ್ರೂ ಬದಲಾಗ್ತಾಳೇನೋ. ಅಲ್ಲ ಮಾಮ್, ಸುಮನ ಪ್ರೆಗ್ನೆಂಟ್ ಆದ್ರೆ ಮತ್ತೆ ಅವಳಿಗೆ ಆಸ್ತಿ ಸಿಗುತ್ತಾ? ಬರುತ್ತೆ, ಆದರೆ ಬರಬಾರ್ದು. ಅರ್ಥ ಆಗ್ಲಿಲ್ಲ. ಸುಮನ ಪ್ರೆಗ್ನೆಂಟ್ ಆಗ್ಬಾರ್ದು ವಲ್ಲಭ. ಅವಳ ಜೀವನದ ಆಸೆ ಅದೇ ಆಗಿರುವಾಗ ಅದಾಗಬಾರ್ದು ಅಂತ ಹೇಳ್ತಿರಲ್ಲ ಮಾಮ್. ನಿಜ ಕಣೋ. ಸುಮನನ್ಗೆ ಮಕ್ಕಳಾಗದೆ ಹೋದ್ರೆ ನಯನಿ ಜೊತೆ ದ್ವೇಷ ಸಾಧಿಸ್ತಾಳೆ. ಒಂದ್ ವೇಳೆ ಅವಳು ಪ್ರೆಗ್ನೆಂಟ್ ಆದ್ರೆ ಚೇಪೆಕಾಯಿ ಮಾವಿನಕಾಯಿ ತಿಂದ್ಕೊಂಡು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ. ಅಕ್ಕ ತಂಗಿರ್ ಮಧ್ಯೆ ದ್ವೇಷ ಇಲ್ಲದೆ ಇದ್ರೆ ನಮಗೆ ತೊಂದರೆ. ಇವ್ರ ಸ್ವಾರ್ಥಕ್ಕೋಸ್ಕರ ನನ್ನ ತಂಗಿ ಜೀವನ ಬೇಕಾದ್ರೂ ನಾಶ ಮಾಡಕ್ ನೋಡ್ತಾರಾ? ಛೇ ಮಾಮ್, ವಿಶಾಲ್ ವಿಷಯ ಪಕ್ಕಕ್ಕಿಡಿ. ಅಲ್ಲ, ವಿಕ್ರಾಂತ್ ನನ್ನ ಸ್ವಂತ ತಮ್ಮ ಅಲ್ವಾ? ಅವನಿಗೋಸ್ಕರನಾದ್ರೂ ಅಂತ ಸೆಂಟಿಮೆಂಟ್ ಇಟ್ಕೊಂಡ್ರೆ ನಮ್ ಕೆಲ್ಸ ಆಗಲ್ಲವಲ್ಲಪ್ಪ. ನೀನ್ ಅರಗಿಸ್ಕೊಳಕ್ಕಾಗದೇ ಇರೋ ಸತ್ಯನ ಹೇಳ. ಬೆಕ್ಕು ಮರಿ ಹಾಕಿದ ತಕ್ಷಣ ತನ್ನ ಮಗುನೇ ಅದು ತಿಂದ್ಬಿಡುತ್ತೆ. ಒಂದ್ ವೇಳೆ ಅದು ಬದುಕುಳಿದ್ರೆ ನಮ್ಗದು ಮುದ್ದು ಮುದ್ದಾಗಿ ಅಂದವಾಗಿ ಕಾಣಿಸುತ್ತೆ. ಸುಮನ, ನೀನು ನಿಜ ಹೇಳಿದ್ರೆ ನಿನಗೇನು ಮಾಡಿದೆ ನಾನು ಸುಮ್ಮನೆ ಇರ್ತೀನಿ. ಸುಳ್ಳು ಹೇಳಿದ್ರೆ ಆಮೇಲೆ ನಂಗೆ ನಿಜ ಗೊತ್ತಾದ್ಮೇಲೆ ನಾನು ಖಂಡಿತ ಬದುಕಿರಲ್ಲ. ಯಾಕ್ರಿ ಹಾಗೆ ಮಾತಾಡ್ತಾ ಇದ್ದೀರಾ? ಹೌದು, ನಿನಗೆ ದುರಾಸೆ ಮುಖ್ಯ ಆದರೆ ನನಗೆ ಗೌರವ ಮುಖ್ಯ. ಈ ಜನ್ಮದಲ್ಲೇ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಕ್ಕೆ ತಾಯಿ ಸಮನರಾಗಿರೋ ನಯನಿ ಅದಕ್ಕೆ ಮುಂದೆ ನಾನು ಕಳ್ಳ ಆದೆ, ಕೇವಲ ನಿನಗೋಸ್ಕರ. ಈಗ ನಿನಗೂ ಕೂಡ ಮತ್ತೆ ತಾಯಿ ಆಗೋ ಚಾನ್ಸ್ ಇದೆ ಅಂತ ಇನ್ನೊಬ್ಬ ಡಾಕ್ಟರ್ ಹೇಳ್ತಿದ್ದಾರೆ ಅಂದ್ರೆ ನೀನೇನೋ ಮಾಡಿರ್ಬೇಕು. ತಪ್ಪಂತೂ ಮಾಡಿಲ್ಲ, ಹಾಗೆಲ್ಲ ಮಾಡೋದು ಇಲ್ಲ. ಮತ್ತೆ ಹೀಗಾಗೋಕೆ ಹೇಗೆ ಸಾಧ್ಯ? ಡಾಕ್ಟರ್ ಹತ್ರ ಹಾಗೆ ಹೇಳು ಅಂತ ಹೇಳಿದ್ಯಾ? ನಾನು ಯಾಕೆ ಹಾಗೆ ಮಾಡ್ಲಿ? ಓ, ನೀನು ಹಾಗೆ ಹೇಳ್ಸಿ ಹೊಸ ನಾಟಕ ಆಡಿ ಅಬೋರ್ಷನ್ ಆಗಿದೆ ಅಂತ ನಂಬಿಸಿ ಅದಕ್ಕೆ ಹತ್ರ ಆಸ್ತಿ ಕಿತ್ಕೋಬೇಕು ಅಂತನಾ? ಈಗ ನಿಲ್ಸ್ತೀರಾ? ಯಾರಾದ್ರೂ ಯಾವ ವಿಷಯದಲ್ಲಿ ಬೇಕಾದ್ರೂ ಸುಳ್ಳು ಹೇಳ್ಬೋದೇನೋ, ಆದ್ರೆ ಹೆಣ್ಮಕ್ಳು ಮಕ್ಳ ವಿಷಯದಲ್ಲಿ ತಮಾಷೆ ಮಾಡಲ್ಲ. ಅವ್ರು ನಿಜ ಹೇಳ್ತಾ ಇದಾರೆ ಅಂದ್ರೆ ಅದು ಹಾಗಾಗೋಕೆ ಹೇಗೆ ಸಾಧ್ಯ? ಏನೋ ಹೇಳದ್ನಲ್ಲ, ವಿಶಾಲಾಕ್ಷಮ್ಮ ತಾಯಿ ದಯೆಯಿಂದ ಏನ್ ಬೇಕಾದ್ರೂ ಆಗ್ಬೋದು ಅಂತ. ಸುಮನಾ, ಈ ವಿಷಯದಲ್ಲಿ ಮಿರಾಕಲ್ ಆಗಲ್ಲ. ಅದ್ ಹೇಗ್ ಡಿಸೈಡ್ ಮಾಡ್ತೀರಾ ನೀವು? ಮದ್ವೆಗ್ ಮುಂಚೆ ನಮ್ಮ ಅಕ್ಕನ್ಗೆ ಒಂದ್ ಅಕ್ಷರ ಕೂಡ ಬರ್ತಿರ್ಲಿಲ್ಲ. ಮುಕ್ಕಂಟಿಪುರ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ ಅನ್ಕೊಂಡೆ. ಇಲ್ಲಿಗ್ ಬಂದು ಕೋಟಿ ಸಂಪಾದನೆ ಮಾಡ್ಲಿಲ್ವಾ? ಹೆಡೆ ಎತ್ತೋ ಹಾವಿನ ಜೊತೆ ಸಂಬಂಧ ಬೆಳೆಸ್ಲಿಲ್ವಾ? ಇದೆಲ್ಲ ಮಿರಾಕಲ್ ಅನ್ಸಲ್ವಾ? ಅತ್ತಿಗೆಗಿರೋ ಭಕ್ತಿನೇ ಬೇರೆ, ನಿನ್ ಬುದ್ಧಿನೇ ಬೇರೆ ಕಣೆ. ಒಂದ್ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಹೇಳು ಸುಮನಾ. ತೆಗೆದುಹಾಕಿರೋ ಗರ್ಭಕೋಶ ಇವಾಗ ಹೇಗೆ ಬರುತ್ತೆ? ನೀವೇ ಹತ್ರ ಇದ್ದು ತೆಗ್ಸಿದ್ರಾ? ಮತ್ತೆ ಮಗು ಹೇಗೆ ಹುಟ್ಟುತ್ತೆ ಅಂತ
ಇವಾಗ ಮಗು ಹೇಗೆ ಹುಟ್ಟುತ್ತೆ ಅನ್ನೋದಕ್ಕೆ ಆನ್ಸರ್ ಮಾಡು ಮೊದಲು. ಅಯ್ಯೋ ಇದೊಳ್ಳೆ ಚೆನ್ನಾಗಿದೆ. ಹಣ್ಣನ್ ಮುದುಕಿಗೆ ಸೀಮಂತ ಅಂತ ಪೇಪರಲ್ಲಿ ಬಂದ್ರೆ ಎಲ್ರು ಡಿಸ್ಕಸ್ ಮಾಡ್ತಾರೆ. 16 ವರ್ಷದ ಹುಡುಗಿಗೆ ಮಗು ಹುಟ್ತು ಅಂತಂದ್ರೆ ಈ ಕಾಲದಲ್ಲಿ ಏನ್ ಬೇಕಾದ್ರೂ ಆಗತ್ತೆ ಅಂತಾರೆ. ಸ್ವಂತ ಹೆಂಡತಿ ಮಕ್ಳಾಗ್ಬೇಕು ಅಂತ ಒದ್ದಾಡ್ತಿರೋ ನನಗೆ ಆ ಭಗವಂತ ವರ ಕೊಟ್ರೆ ಖುಷಿ ಪಡೋದ್ ಬಿಟ್ಟು ಅನುಮಾನ ಪಡ್ತಿದಿರಲ್ಲ ನೀವು. ಸೊ ಇದು ಮಿರಾಕಲ್ ಅಂತಿದೆಯಾ? ಹೌದು, ಹಾಗೆ ಅನ್ಕೊಳ್ಳಿ ನೀವು. ನೋಡ್ತೀನಿ. ಈ ಮಿರಾಕಲ್ ಆಗಿದ್ದು ದೇವತೆಗಳಿಂದ ಅಲ್ಲ, ದೆವ್ವದಿಂದ ಅಂತ ಗೊತ್ತಾದ್ರೆ ಅವತ್ತು ಹೇಳ್ತೀನಿ. ಏನತ್ಗೆ ಸ್ಪೆಷಲ್ಲು? ಗೋರಂಟೆ ಹಾಕಿಸ್ಕೊತಾ ಇದ್ಯಾ? ಸುಮ್ನೆ. ಅವ್ರ ಮಾತನ್ನ ನಂಬೇಡಿ. ಯಾಕೆ ಅಂತ ಗೊತ್ತು ಆಂಟಿ ನಂಗೆ. ಅದೇನು ಅಂತ ಹೇಳೆ. ಕೈ ಮೇಲ್ ಗೋರಂಟಿ ಕೆಂಪಗಾದ್ರೆ ಒಳ್ಳೆ ಗಂಡ ಸಿಗ್ತಾನೆ ಅಂತಾರಲ್ವಾ? ಅಯ್ಯೋ ನಿನ್ ಬಾಯಿ ಗುಪ್ಪ ಹಾಕ. ಇನ್ನೂ ಎಷ್ಟ ನನ್ ಮದ್ವೆ ಮಾಡ್ಕೋಬೇಕೆ ನಮ್ಮತ್ತಿಗೆ? ನಮ್ಮ ಅಣ್ಣನ ನಂಬರೇ 2ನೇದು. ಹಾಗನ್ಕೊಂಡ್ರೆ ಮಹಾಭಾರತದಲ್ಲಿ ದ್ರೌಪದಿ. ಏಯ್, ಈಗ ಸುಮ್ನಿರ್ತೀಯ ನೀನು? ಯಾವಾಗ ಏನ್ ಮಾತಾಡ್ಬೇಕು ಅಂತಾನು ಗೊತ್ತಿಲ್ಲ ನಿನ್ಗೆ. ಹೇಗ್ ಹೆತ್ರೋ ನಿನ್ನ ನಿಮ್ಮಪ್ಪ ಅಮ್ಮ. ಅದು ಗೊತ್ತಿಲ್ಲ ಆದ್ರೆ ನನ್ ಮಗನ್ ನಾನು ಹೇಗೆ ಹೆತ್ತಿದ್ದೀನಿ ಅಂತ ಗೊತ್ತು. ನೀನ್ ಮಾತಾಡ್ಬೇಡ್ವೆ. ಬೇಸಿಗೆಗಾಲದಲ್ಲಿ ಹೀಟ್ ಆಗತ್ತೆ ಅನ್ನೋ ಕಾರಣಕ್ಕೆ ಗೋರಂಟೆ ಹಚ್ಕೊಂಡು ತಮ್ಮ ದೇಹನ ತಂಪ್ ಮಾಡ್ಕೋತಾರೆ. ಓಕೆ ಮಾಮ್, ನಾನು ಅರ್ಜೆಂಟಾಗಿ ಒಬ್ರ ಜೊತೆ ಫೋನಲ್ಲಿ ಮಾತಾಡ್ಬೇಕು. ಗಾಯತ್ರಿ ನೋಡ್ಕೊಳ್ಳಿ ನೀವು. ದುರಂದರ ಕೈ ಖಾಲಿ ಇದೆಯಲ್ಲ ವಿಶಾಲ್, ಕೊಟ್ಟು ಹೋಗು. ನಾನು ಕೂಡ ಗೋರಂಟೆ ಹಾಕಿಸ್ಕೋಬೇಕು ಅಂತಿದ್ದೀನಿ ವೇಶ್. ನಾನು ಹೋಗಿ ಕೈ ತೊಳ್ಕೊಂಡ್ ಬರ್ತೀನಿ. ವಿಶಾಲ್, ಇಲ್ಲಿ ಕೂಡ್ಸ್ಬಿಟ್ಟು ಹೋಗು. ಅವಳ ಪಾಡಿಗೆ ಅವಳು ಕೂತಿರ್ತಾಳೆ. ಸರಿ, ನೋಡ್ಕೋತೀರಿ. ನಯನಿಗೆ ಹೇಳ್ಬೋದಿತ್ತಲ್ವಾ? ಆಲ್ರೆಡಿ ಗಾನವಿ ಪುಟ್ಟಿ ಅವ್ರಮ್ಮ ನಯನಿನ ಆಕ್ಯುಪೈ ಮಾಡ್ಕೊಂಡಿದ್ದಾಳತ್ತೆ. ನಿನ್ ಗೊರಿಲ್ಲ ಚಿಕ್ಕಪ್ಪನ್ ಕರಿಬೋದಲ್ವಾ? ನನ್ ಚಿಂಪಾಂಜಿ ಗಂಡ ಕೂಡ ಗಾರ್ಡನ್ ಅಲ್ಲೇ ಇದಾರೆ ಅನ್ಸುತ್ತೆ ಅತ್ತೆ. ಏಯ್, ನನ್ ಮಗನ ಯಾಕೆ ಹಾಗಂತೀಯ? ಮತ್ತೆ ನೀವ್ ಚಿಕ್ಕಪ್ಪಗಂದ್ರೆ ಪರವಾಗಿಲ್ಲ, ನಿಮ್ ಮಗಂಗಂದ್ರೆ ನಿಮಗ್ ಕೋಪ ಬರುತ್ತಾ ಅತ್ತೆ? ಏನೋ ಫೀಲ್ ಮಾಡ್ಕೊಂಡ್ಯಾ? ನನಗ್ ನಿಮ್ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ನಿಂಬೆ ಹಣ್ಣು ತರ್ತೀನಿ. ಮಜ್ಜಿಗೆ ನಿಂಬೆ ಹಣ್ಣಿನ ಜೊತೆಗೆ ಸಕ್ಕರೆ ನೀರೇನಾದ್ರೂ ಚಿಮ್ಕ್ಸಿದ್ರೆ ಇನ್ನೂ ಕೆಂಪಾಗಿ ಒಣಗತ್ತೆ. ಇಲ್ಲಿ ಕೇಳಿ ಅತ್ತೆ, ಇನ್ನೊಂದ್ ವಿಷಯ. ಕೈಯಲ್ಲಿ ಬರೋ ಕೆಂಪು ಬಣ್ಣ ಸ್ವಲ್ಪ ನಿಮ್ ಹಣೆ ಮೇಲೆ ಬರೋ ತರಾನು ನೋಡ್ಕೊಳ್ಳಿ. ಯಾಕೆ? ನಿಮ್ ಹಣೆ ಮೇಲಿರೋ ಕುಂಕುಮ ಅಳ್ಸೋಗುತ್ತೆ ಅಂತ ಸ್ವಾಮಿಗಳು ಹೇಳಿದ್ದಾರೆ ಅಲ್ವಾ? ಈ ಕೆಂಪು ನಿಮ್ ಹಣೆಗೆ ಸೇರಿದ್ರೆ ನಿಮ್ ಗಂಡ ಮೇಲ್ ಹೋಗಲ್ಲ ಅಂತ. ಏಯ್, ಹೋಗೆ. ಇಟ್ಸ್ ಓಕೆ. ಮೆಂಟಲ್. ಕೇಳಿಸ್ಕೊಂಡ್ಯಾ ಗಾಯತ್ರಿ ದೇವ್ಯಕ್ಕ? ನನ್ ಹಣೆ ಮೇಲಿರೋ ಕುಂಕುಮ ಆಳ್ಸೋಗತ್ತಂತೆ. ಅಂದ್ರೆ ನನ್ ಗಂಡ ಆಗಿರೋ ನಿನ್ನ ಗಂಡ ಸ್ವರ್ಗಕ್ ಬರ್ತಿದಾನಂತೆ. ನಿನ್ಗೋಸ್ಕರನೇ ಅನ್ಸುತ್ತೆ.
ಈ ಕಾಲ್ ಗೆಜ್ಜೆ ಇವಾಗ್ಲೇ ಬಿಚ್ಚೋಗ್ಬೇಕಾ?